ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮಗೆ ಅಕ್ಷ ಕಿಚನ್ಗೆ ಸ್ವಾಗತವನ್ನು ಹೇಳ್ತಾ, ಇವತ್ತು ನಾನು ಆರೋಗ್ಯಯುತವಾದಂಥ ಒಂದು ಹಲ್ವವನ್ನು ಹೇಳಿಕೊಡ್ತಾ ಇದ್ದೇನೆ. ಇದನ್ನು ರಾಗಿ ಮತ್ತು ಮೆಂತೆಯಲ್ಲಿ ಮಾಡಿದ್ದೇನೆ. ಯಾವ ಥರ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ತೂಲೆ ವೀಕ್ಷಕರೇ ಎಂಚ ಬೈದನೆಂದು ತೂವಲಿ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ. ಇದಕ್ಕೆ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ, ತುರಿದ ತೆಂಗಿನಕಾಯಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ತೂವಲಿ ಅರ್ಧ ಗಡಿ ತಾರ ಇದು ತಂದೆ, ತುರಿದಿನ ತಾರೆಯನ್ನು ಮಿಕ್ಸಿ ಜಾರಿಗೆ ಪಾಡೋದಿಲ್ಲ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಮೆಂತೆ ಮತ್ತು ರಾಗಿ ಏನಿದೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ರಿಗೂ ಗೊತ್ತುಂಟು. ತುಂಬಾ ಇಷ್ಟ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ ಕೂಡ ತಿನ್ಬೋದು. ಇದಕ್ಕೆ ನಾನು ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲ ಬಳಸ್ತಾ ಇದ್ದೇನೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಾತೆರೆಗ್ಲು ಇಷ್ಟ ಆಪುಂಡು ವೀಕ್ಷಕರೇ, ಖಂಡಿತ ಟ್ರೈ ಮನ್ಪುಲೆ. ಇದಕ್ಕೆ ನಾನು 3/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಬೇಕಿದ್ರೆ ಇಡೀ ರಾಗಿಯನ್ನು ತಗೊಳ್ಬೋದು, ನಾನು ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ 2 ಚಿಕ್ಕ ಚಮಚದಷ್ಟು ನೆನೆಸಿದ ಮೆಂತೆಯನ್ನು ಹಾಕ್ತಾ ಇದ್ದೇನೆ. 2 ಗಂಟೆಗಳ ಕಾಲ ನೆನೆಸಿಟ್ಟಂಥ ಮೆಂತೆಯನ್ನು ಹಾಕ್ತಾ ಇದ್ದೇನೆ, ನೋಡ್ಬೋದು ನೀವು. ಇದಕ್ಕೆ ನಾನು ಅನಂತರ ತುರಿದ ಬೆಲ್ಲ, 3/4 ಕಪ್ಪಷ್ಟು ತುರಿದ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸಕ್ಕರೆಯನ್ನು ಹಾಕ್ತಾ ಇಲ್ಲ. ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಬೆಲ್ಲ ನಾನು ಯೂಸ್ ಮಾಡ್ತೇನೆ. ತೂವಲ್ಲಿ ವೀಕ್ಷಕರೇ ಬೆಲ್ಲ ಯೂಸ್ ಮಂತೊಂದುಲ್ಲೆ, ಖಂಡಿತ ಬೆಲ್ಲ ಯೂಸ್ ಮನ್ಪುಲೆ, ಸಕ್ಕರೆ ಯೂಸ್ ಮನ್ಪೋಚಿ. ಬೆಲ್ಲ ತುಂಬಾ ಎಲ್ರಿಗೂ ಎಲ್ಲ ದೇಹದ ಇದಕ್ಕೂ ಒಳ್ಳೆಯದು. ನೋಡ್ಬೋದು, ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಇದೆಲ್ಲವನ್ನು ಗ್ರೈಂಡ್ ಮಾಡ್ತೇನೆ ಮಿಕ್ಸಿಯಲ್ಲಿ. ಆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೋಡಿ. ಬೇಕಾದರೆ ನಡುವೆ ನೀರು ಸೇರಿಸ್ಬೋದು ಬೇಕಿದ್ದರೆ. ಅನಂತರ ನೋಡಿ, ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈಗ ಒಂದು ಕಡಾಯಿ ತಗೊಂಡು ಅದು ಬಿಸಿಯಾದಂತೆ 2 ಚಿಕ್ಕ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನ್ದಾತು ತುಪ್ಪ, ಸ್ಪೂನ್ದು 2 ಸ್ಪೂನ್ದಾತು ತುಪ್ಪ. ಅದಕ್ಕೆ ಈ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಅದನ್ನು ಸಿಮ್ಮಲ್ಲಿ ಇಟ್ಟುಬಿಡಿ ಗ್ಯಾಸನ್ನು. ಆನಂತರ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಗಂಟು ಕಟ್ಟುವ ಚಾನ್ಸಸ್ ಇರುತ್ತೆ. ಅದು ನಡುವೆ ಅದಕ್ಕೆ ಬಿಡಬೇಡಿ. ಅದೊಂದು 10 to 15 ಮಿನಿಟ್ಸ್ ಬೇಕು. ತುಂಬಾ ಆರೋಗ್ಯಕರವಾದಂಥ ಒಂದು ಖಾದ್ಯ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಮಾತೆಲ್ಲ ಟ್ರೈ ಮನ್ಪುಲೆ ವೀಕ್ಷಕರೇ, ಖಂಡಿತ ನಿಮ್ಗೆ ಇಷ್ಟ ಆಪುಂಡು, ಭರವಸೆ ಕೊರೊಂದಿಲ್ಲ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮೆಂತೆ ಮತ್ತು ರಾಗಿಯಲ್ಲಿ ಏನೆಲ್ಲ ಜೀವಸತ್ವ ಇದೆ ಅನ್ನೋದು, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತುಂಟು ನಿಮಗೆ. ನಾನೇನು ಹೇಳಬೇಕಾದದ್ದು ಏನಿಲ್ಲ. ಈಗ ಗಟ್ಟಿಯಾಗ್ತಾ ಬರುವಾಗ ಅದಕ್ಕೆ ನಾನು ಸ್ವಲ್ಪ ಕ್ಯಾಶ್ಯೂವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ಗೋಡಂಬಿ ಪಾಡೋದಿಲ್ಲ ವೀಕ್ಷಕರೇ, ಅಂದರೆ ನಡುವೆ ಬಾಯಿಗೆ ಸಿಗುತ್ತೆ ನಮಗೆ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಹಾಕಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರಬೇಕು. ನೋಡ್ಬೋದು, ಗಟ್ಟಿ ಆಗ್ತಾ ಬಂತು. ಅದು ಖಂಡಿತ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಕೈ ಆಡಿಸ್ತಾ ಇರಬೇಕು. ನೋಡ್ಬೋದು ಹೇಗೆ ಬಂದಿದೆ ಅಂತ. ತೂಲೆ ವೀಕ್ಷಕರೇ, ಗಟ್ಟಿಯ ಒಂದು ಬರೋದುಂಟು. ಖಂಡಿತ ಟ್ರೈ ಮನ್ಪುಲೆ ಎಲ್ಲಾಡು ಪೂರೈಗಳು ಇಷ್ಟ ಆಪುಂಡು, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಅಲ್ವಾ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಇಲ್ಲೊಂದು ಪ್ಲೇಟಲ್ಲಿ ನಾನು ತುಪ್ಪವನ್ನು ಸವರಿ ಆ ಪ್ಲೇಟಿಗೆ ಈಗ ಈ ಮಿಶ್ರಣವನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆಂದರೆ ಕೂಲ್ ಆಗಬೇಕಲ್ವ, ನಮಗೆ ಕಟ್ ಮಾಡಲಿಕ್ಕೆ ಬರಬೇಕಲ್ವ. ರೂಮ್ ಟೆಂಪರೇಚರಲ್ಲಿ ಇಟ್ಟುಬೇಡಿ, ಒಂದು 10 to 15 ಮಿನಿಟ್ಸಲ್ಲಿ ಗಟ್ಟಿಯಾಗುತ್ತೆ. ಸೆಟ್ ಮಾಡಿ ಕರೆಕ್ಟಾಗಿ, ಫ್ರಿಜ್ಜಲ್ಲಿ ಇಡಬೇಡಿ, ರೂಮ್ ಟೆಂಪರೇಚರಲ್ಲಿ ಹೊರಗಡೆನೇ ಇಟ್ಟುಬೇಡಿ. ಪಿದಯದೀಲೆ ಸೆಟ್ ಆಪುಂಡು, ಕರೆಕ್ಟಾದ ಕಟ್ ಮನ್ಪೆರೆ ಬರ್ಪುಂಡು. 15 ಮಿನಿಟ್ಸ್ ಸೆಟ್ ಆಪುಂಡು ಕರೆಕ್ಟಾದ. ನೋಡ್ಬೋದು ನಾನು ಸೆಟ್ಟನ್ನು ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ. ತುಂಬಾ ಇಷ್ಟ ಆಗುತ್ತೆ, ನನಗಂತೂ ತುಂಬಾ ಇಷ್ಟ. ನಾನು ಜಾಸ್ತಿ ಮಾಡ್ತಾ ಇರ್ತೇನೆ ಇದನ್ನು. ಈಗ ನಾನು ಕಟ್ ಮಾಡಿದ್ದೇನೆ ಅದನ್ನು. ಸೆಟ್ ಆದ ನಂತರ ಅದನ್ನು ಕಟ್ ಮಾಡಿ ಈ ಥರ ಗೋಡಂಬಿಯನ್ನು ಮೇಲೆ ಇಡ್ತಾ ಇದ್ದೇನೆ. ತೂವಲ್ಲಿ ವೀಕ್ಷಕರೇ, ಕಟ್ ಮಂತದಕ್ಕೆ ಮಿತ್ತು ಗೋಡಂಬಿ ಒಂದೊಳ್ಳೆ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೇನೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ಈಗ ನಮ್ಮದು ಆರೋಗ್ಯಕರವಾದಂತಹ ರಾಗಿ ಮತ್ತು ಮೆಂತೆಯ ಹಲ್ವ ರೆಡಿಯಾಗಿದೆ. ತಿನ್ಬೋದು ನೀವು, ಖಂಡಿತವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡಿದ್ದಕ್ಕೆ. ಹಾಗೆ